ವೆಲ್ಕಮ್ ಬ್ಯಾಕ್ ಸ್ಟಾಂದಿಪ್ಸ್ ಫಾರ್ ಎವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊಸ ರೆಸಿಪಿಯೊಂದಿಗೆ ವೆಜ್ ರೆಸಿಪಿಯೊಂದಿಗೆ ಬರ್ತಿದ್ದೇವೆ. ಮಶ್ರೂಮ್ ಚಿಲ್ಲಿಯನ್ನು ಮಾಡ್ತಿದ್ದೇವೆ, ನೋಡೋಣ. ಒಳ್ಳೆ ಮಾಡಿ ನೀರಲ್ಲಿ ಕ್ಲೀನ್ ಮಾಡಿ ಅನಂತರ ಈ ಥರ ಕಟ್ ಮಾಡಬೇಕು. ನಾವು ಇದಕ್ಕೆ ಮಸಾಲ ಹಾಕಬೇಕಂದ್ರೆ ಫಸ್ಟಿಗೆ ಕಾರ್ನ್ಫ್ಲವರ್ ತಗೊಳ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ರೆಡ್ ಚಿಲ್ಲಿ ಪೌಡರನ್ನು ಹಾಕಿ, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ, ಆಮೇಲೆ ಸ್ವಲ್ಪ ಬೇಕಿಂಗ್ ಸೋಡವನ್ನು ಹಾಕಿ, ಸ್ವಲ್ಪ ನೀರನ್ನು ಹಾಕಿದಿ ಒಳ್ಳೆ ಮಾಡಿ ನೀವು ಇದನ್ನು ಮಿಕ್ಸ್ ಮಾಡಿ. ಈ ಥರ ನೋಡಿ ಒಳ್ಳೆ ಪೇಸ್ಟ್ ಆಗಬೇಕು. ಯಾಕಂದರೆ ಜಾಸ್ತಿ ನೀರು ಕೂಡ ಹಾಕಬಾರ್ದು, ಯಾಕಂದರೆ ಮಶ್ರೂಮಲ್ಲಿ ಆಲ್ರೆಡಿ ನೀರು ಇರ್ತದೆ, ಅದು ನೀರು ಹೊರಗೆ ಬರ್ತದೆ. ಅದಕ್ಕೋಸ್ಕರ ಜಾಸ್ತಿ ವಾಟರ್ ಕಂಟೆಂಟು ಇರಬಾರ್ದು. ಈ ಥರ ಒಳ್ಳೆ ಮಾಡಿ ಈ ಮಸಾಲದೊಂದಿಗೆ ನೀವು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಲು ಇಡಿ. ಆಮೇಲೆ ಒಂದು ಬನಾಲೆಯಲ್ಲಿ ಡೀಪ್ ಫ್ರೈ ಮಾಡಲಿಕ್ಕೆ ಆಯಿಲನ್ನು ತಗೊಳ್ಳಿ, ಫುಲ್ ತಗೊಳ್ಳಿ. ನಾವಿಲ್ಲಿ ಸನ್ಫ್ಲವರ್ ಆಯಿಲ್ ತಗೊಳ್ತಿದ್ದೇವೆ. ಇದು ಬಿಸಿ ಆದಮೇಲೆ ಅದಕ್ಕೆ ಒಂದೊಂದಾಗಿ ನೀವು ಆಗಲೇ ಮಸಾಲ ಹಾಕಿ ಇಟ್ಟ ಮಶ್ರೂಮನ್ನು ಹಾಕಿ. ಈ ಥರ ಒಳ್ಳೆ ಬೇಯಬೇಕು. ಒಳ್ಳೆ ನಾವೀಗ ಚಿಕನ್ ಮಾಡುವಾಗ ಹೇಗೆ ಫ್ರೈ ಆಗ್ತದಲ್ಲ ಡೀಪ್ ಫ್ರೈ, ಅದೇ ಥರ ಇದು ಫ್ರೈ ಆಗಬೇಕು. ನೋಡಿ ಫ್ರೈ ಆಗಿದೆ, ಆಲ್ಮೋಸ್ಟ್ ಕಂಪ್ಲೀಟ್ ಫ್ರೈ ಆಗಿದೆ. ನಾವು ಇದನ್ನು ಆಯಿಲಿಂದ ಸಪ್ರೇಟ್ ಮಾಡ್ತಿದ್ದೇವೆ. ಈಗ ಇನ್ನೊಂದು ಬಾಣಲೆಯಲ್ಲಿ ನೀವು ಅಂದರೆ ಚಿಲ್ಲಿ ಮಾಡಲಿಕ್ಕೆ ಫಸ್ಟಿಗೆ ಆಯಿಲನ್ನು ತಗೊಳ್ಬೇಕು. ಬಿಸಿ ಆದಮೇಲೆ ಅದಕ್ಕೆ ಫಸ್ಟಿಗೆ ಗಾರ್ಲಿಕನ್ನು ಹಾಕಿ, ಆಮೇಲೆ ಜಿಂಜರನ್ನು ಹಾಕಿ. ಇದು ಪೇಸ್ಟ್ ಅಲ್ಲ, ಇದು ನೀವು ಕಟ್ ಮಾಡಿ ಹಾಕಬೇಕು, ಫೈನ್ ಕಟ್ ಮಾಡಿ ಹಾಕಬೇಕು. ಇದು ಒಳ್ಳೆ ಆಯಿಲಲ್ಲಿ ನೀವು ಮಿಕ್ಸ್ ಮಾಡಬೇಕು. ಅದಕ್ಕೆ ಕ್ಯಾಪ್ಸಿಕಮ್ ಹಾಕಿ, ಆಮೇಲೆ ಆನಿಯನ್ನು ಕೂಡ ಹಾಕಿ, ಆಮೇಲೆ ಒಳ್ಳೆ ಮಾಡಿ ಇದನ್ನು ಮಿಕ್ಸ್ ಮಾಡಿ. ಆನಿಯನ್ ಒಳ್ಳೆ ಬೇಯಬೇಕು. ಅದಕ್ಕೆ ನೀವು ಆಲ್ರೆಡಿ ಫ್ರೈ ಮಾಡಿ ಇಟ್ಟಂತಹ ಮಶ್ರೂಮನ್ನು ಅದಕ್ಕೆ ಸೇರಿಸಿ. ಇದಕ್ಕೆ ಟೊಮೆಟೊ ಪೇಸ್ಟ್, ಸೋಯಾ ಸಾಸ್, ಶೆಜ್ವಾನ್ ಸಾಸ್, ಪೆಪ್ಪರ್ ಪೌಡರ್, ಆಮೇಲೆ ವಿನೆಗರ್ ಸ್ವಲ್ಪ. ಇದನ್ನು ಹಾಕಿ ಒಳ್ಳೆ ಮಾಡಿ ನೀವು ಮಿಕ್ಸ್ ಮಾಡಿ. ಇದನ್ನು ಒಳ್ಳೆ ಮಾಡಿ ಬೇಯಲು ಬಿಡಿ. ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ನಮ್ಮ ರುಚಿಕರವಾದ ಮಶ್ರೂಮ್ ಚಿಲ್ಲಿ ರೆಡಿ ಆಗಿದೆ. ಇನ್ನಷ್ಟು ವಿಡಿಯೋಗಳನ್ನು ನೋಡಲು ಫಾಲೋ ಮಾಡಿ ಸ್ಟಾಂದಿಪ್ಸ್ ಫಾರ್ ಎವರ್ ಯೂಟ್ಯೂಬ್ ಚಾನಲ್.